ನೀವು ಮಾಡ್ತೀರಾ ನಾನು ಮಾಡಲ್ಲ ಫೋನು ನೀವು ಮಾಡಿ ನ್ಯೂಸನ್ನು ಕರೆದಿದ್ದು ನೀವು ಮಾಡಿ ನಿಮ್ಮಿಂದ ನಿಮ್ಮ ಕಚೇರಿಗಳು ಮೇಡಮ್ ನಿಮ್ಮ ಕಚೇರಿಗಳು ಹಾಳಾಗಿ ಕೆರೆ ಇದ್ದೋಗಿದ್ದಾವೆ. ನಿಮ್ಮ ಆನೇಕಲ್ ತಾಲೂಕಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ಮ ಕಚೇರಿಗಳೆಲ್ಲ ADL ಆಫೀಸರ್ಗಳೆಲ್ಲ ADLರಲ್ಲಿ ಒಬ್ಬರು ನಾವು ಇಲ್ಲಿ ಮಾತಾಡ್ತಿರ್ತೀವಿ ಕಚೇರಿ. ಯಾಕಂದ್ರೆ ಒಬ್ಬರು ಸರ್ವೇಯರ್ಗಳಾಗಲಿ ಯಾರೇ ಆಗಲಿ ಅಲ್ಲಿ ಕೇಂದ್ರ ಸ್ಥಾನದಲ್ಲಿ ಇಲ್ಲ. ಅದೊಂದು ಬಟ್ ಕಂಪ್ಲೇಂಟ್ಗಳೆಲ್ಲ ಕೊಟ್ಕೊಂಡು ಸಾಕಾಗಿದೆ ಮೇಡಮ್. ಬರೀ ಬ್ರೋಕರ್ಗಳ ಅಡ್ಡ ಆಗಿದೆ ಅಲ್ಲಿ. ಹಂಗಾಗಿ DC ಮುಂದೆ DC ಕೊಟ್ಟಾಗಿದೆ ಕೊಡಿ ನೋಡೋಣ. ಕರೀರಿ DC ಬನ್ನಿ ಕರೀರಿ ಮಾತಾಡೋದ್ರಿಂದ ಅವ್ರ ಹತ್ರ ಇತ್ತು. ನಾನು ಅಲ್ಲೇ ಕೊಡೋಣ. DC ಅವ್ರಿಗೆ ಫೋನ್ ಮಾಡಿ ದಯವಿಟ್ಟು ಒಂದೇ ಕೆಲಸ ಆಗುತ್ತಾ ಮೇಡಮ್. ದೊಡ್ಡವ್ರು ಯಾರು ಇಲ್ಲ ಮೇಡಮ್. ದೊಡ್ಡವ್ರು DC ದೊಡ್ಡವರಲ್ಲ. ಹಂಗಾಗಿ ನಮ್ಗೆ ಎಲ್ಲರೂ ಒಂದೇ. ನಮ್ಗೆ ಅರ್ಥ ಆಯ್ತಾ ಮೇಡಮ್? ದಯವಿಟ್ಟು ಇಲ್ಲ ನಿಮ್ ಕಚೇರಿಗೆ ಬರೋಣ. ನಾವು ಕುತ್ಕೊಳ್ಳೋಕೆ ಅಧಿಕಾರ ಇಲ್ವಾ ನಮ್ಗೆ? ನಮ್ಗೆ ಅಧಿಕಾರ ಇದೆ ಕುತ್ಕೊಳ್ಳೋ. ಅಧಿಕಾರಿಗಳಿಗೂ ದೂರು ಕೊಟ್ಟಿದ್ದೀವಿ. ಅಲ್ಲೇ ಕುತ್ಕೊಂಡು ಮಾತಾಡೋಣ ವಿಜಯ್. ಅಲ್ಲೇ ಕುತ್ಕೊಂಡು ಇವಾಗ ನಮ್ಗೆ ಬೀದಿಯಲ್ಲಿ ನಿಂತ್ಕೊಳ್ಳೋದಕ್ಕೆ ನಾವು ಸಂಬಳ ಕೊಡೋದು ಅಧಿಕಾರಿಗಳು ಬಿಡಪ್ಪ. ಮೇಡಮ್ ನೀವು ಈ ಸೀಟ್ಗೆ 2ನೇ ಸತಿ ಬಂದಿದ್ದೀರ ಗೊತ್ತಿದೆ. ತಮ್ಮದು ನೀವು ರೈತರ ಸಂಘದವ್ರ ಮನೆ ಬಂದಿದ್ದು ಗೊತ್ತಿರ್ಬೇಕು ತಮಗೆಲ್ಲ. ಇದು ಏನು ಅನ್ನೋದನ್ನ ಒಂದ್ಸತಿ ರೇವತಿ ಮೇಡಮ್ ಅವ್ರಿಗೆ ಕೇಳಿ ನೋಡಿ. ರೇವತಿ ಮೇಡಮ್ ಅವರು ಮಹೇಶ್ ಅಂತ ಕೇಳಿ ನೋಡಿ ಎಷ್ಟು ಕಂಪ್ಲೇಂಟ್ಗಳಿದೆ ಹೇಳ್ತಾರೆ ಮೇಡಮ್. ಅಲ್ಲ ಲೈವ್ ಅಲ್ಲೇ ಮಾತಾಡೋಣ ನಡೀರಿ. ಏನ್ ಮಾಡ್ತೀವಿ ನೀವು ಮೇಡಮ್? ನಿಮ್ಮ ಅಧಿಕಾರಿಗಳು ಬನ್ನಿ. ಏನಿಲ್ಲ ಏನು ಮಾಡೋದಿಲ್ಲ. ಇರೋದೇ ಮೇಡಮ್ ಬೇರೆ ಮಾತಾಡೋದು ಮುಂದೆ ಏನು ಆಯ್ತು ನೋಡಿ. ಕಾಲ್ ಕಿತ್ಕೊಂಡು ಹೋಗ್ಬಾರ್ದು. ಸಾರ್ವಜನಿಕರು ಬಂದವ್ರೆ ಕೇಳೋದಕ್ಕೆ ಮಾತಾಡೋದು. DD ಎಲ್ಲ ನೀವು ಓಡ್ತಾರೆ ಅನ್ನೋದನ್ನ ಸಾಮಾನ್ಯ